ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ 39 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ದೋಷಾರೋಪಣಾ ಪಟ್ಟಿಯಲ್ಲಿದೆ ಜೆಡಿಎಸ್ ಪಕ್ಷದವರ ಹೆಸರು. 39 ಮಂದಿ ಪೈಕಿ ಇದ್ದಾರೆ ರಾಜಕಾರಣಿಗಳ ಕುಟುಂಬದವರು. ಚಾರ್ಜ್ ಶೀಟ್ನಲ್ಲಿದೆ ಜೆಡಿಎಸ್ ಶಾಸಕ ಸ್ವರೂಪ್ ಚಿಕ್ಕಪ್ಪನ ಮಗನ ಹೆಸರು ಕೂಡ ಅದರಲ್ಲಿರುವಂಥದ್ದು. ಶಾಸಕ ಸ್ವರೂಪ್ ಚಿಕ್ಕಪ್ಪನ ಮಗ ರೇವಂತ್ ಹೆಸರು ಸಹ ಉಲ್ಲೇಖ ಆಗಿದೆ. A30 ಆಗಿರುವಂತಹ ಶಾಸಕ ಸ್ವರೂಪ್ ಚಿಕ್ಕಪ್ಪನ ಮಗ ರೇವಂತ್, A23 ಆಗಿರುವಂತಹ ಭವಾನಿ ರೇವಣ್ಣ ಅವರ ಆಪ್ತ ಪ್ರೈವೇಟ್ ಆಡಿಟರ್ ಹರೀಶ್. ರೇವಣ್ಣ ಕುಟುಂಬದೊಂದಿಗೆ ಒಡನಾಟ ಹೊಂದಿದ್ದಂತ ಹರೀಶ್ ಜೆಡಿಎಸ್ನವರು ಯಾಕೆ ಪೆನ್ ಡ್ರೈವ್ ಅನ್ನ ಹಂಚಿದ್ರು ಎಂಬುದೇ ಈಗ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಬಿಜೆಪಿ ಕಾಂಗ್ರೆಸ್ನವರೇ ಪೆನ್ ಡ್ರೈವ್ ಅನ್ನ ಹಂಚಿದ್ರು ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇತ್ತು. ಈಗ ತೀವ್ರ ಚರ್ಚೆಗೆ ಗ್ರಾಸವಾದಂತಹ ರೇವಂತ್ ಮತ್ತು ಹರೀಶ್ ಹೆಸರು ಸಾಕಷ್ಟು ಸದ್ದು ಮಾಡ್ತಾ ಇದೆ. A30 ಆಗಿರುವಂತಹ ಶಾಸಕ ಸ್ವರೂಪ್ ಚಿಕ್ಕಪ್ಪನ ಮಗ ರೇವಂತ್ ಹೆಸರು ಸಹ ಕೇಳಿ ಬರ್ತಾ ಇರುವಂತದ್ದು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ ಅಶ್ಲೀಲ ವಿಡಿಯೋಗಳಿದ್ದಂತಹ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದು ಹಾಗೂ ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಬೇರಾರು ಅಲ್ಲ, ಪ್ರಜ್ವಲ್ ಅವರ ಮಾಜಿ ಆಪ್ತರು ಅಂತ ಹೇಳಿ ಪ್ರಕರಣದ ತನಿಖೆ ನಡೆಸಿದಂತಹ ವಿಶೇಷ ತನಿಖಾ ತಂಡ ತಿಳಿಸಿರುವಂತದ್ದು. ಪೆನ್ ಡ್ರೈವ್ ಹಂಚಿಕೆ ಹಾಗೂ ವಿಡಿಯೋಗಳ ವೈರಲ್ ಪ್ರಕರಣದ ತನಿಖೆ ನಡೆಸಿದಂತಹ ವಿಶೇಷ ತನಿಖಾ ತಂಡ 39 ಆರೋಪಿಗಳ ವಿರುದ್ಧ 13,712 ಪುಟಗಳ ದೋಷಾರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ವಿಶೇಷ ಅಂತ ಹೇಳಿದ್ರೆ ಆರಂಭದಲ್ಲಿ ಹಾಲಿ ಸಂಸದ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಸಹ ಆರೋಪ ಕೇಳಿ ಬಂದಿತ್ತು. ಆದರೆ ಆರೋಪ ಪಟ್ಟಿಯಲ್ಲಿ ಅವರ ಹೆಸರನ್ನ ಕೈಬಿಡಲಾಗಿರುವಂತದ್ದು. ಹಾಸನದ ಹಿರಿಯ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುವಂತಹ ಎಸ್ಐಟಿ ಆರೋಪಿಗಳು ಅಶ್ಲೀಲ ವಿಡಿಯೋಗಳನ್ನು ಹಂಚಲು ಹಾಸನದಲ್ಲಿ 70 ಪೆನ್ ಡ್ರೈವ್ ಅನ್ನ ಖರೀದಿ ಮಾಡಿದ್ರು ಎಂಬುದನ್ನು ಉಲ್ಲೇಖ ಸಹ ಮಾಡಲಾಗಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೋಡಿ, ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ 39 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುಮಾರು 52 ಜನರ ಮೇಲೆ ಚಾರ್ಜ್ ಶೀಟ್ ಅನ್ನು ಕೂಡ ಹಾಸನದ ಸಿವಿಲ್ ನ್ಯಾಯಾಲಯಕ್ಕೆ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಲಾಗಿತ್ತು. ಅದರಲ್ಲಿ 39 ಆರೋಪಿಗಳ ಮೇಲೆ ಈಗಾಗಲೇ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿರುವಂತದ್ದು. ಇದರಲ್ಲಿ ಒಂದು ಆಶ್ಚರ್ಯವಾದ ವಿಚಾರ ಅಂತ ಅಂದ್ರೆ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಅದರಲ್ಲಿ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಇದ್ದಾರೆ ಅನ್ನುವ ಬೆಳವಣಿಗೆ ಈಗಾಗಲೇ ಹೊಸದಾಗಿ ಬಂದಿರುವಂತದ್ದು. ಯಾಕಂದ್ರೆ ಆ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸುಮಾರು ಪೆನ್ ಡ್ರೈವ್ ಗಳನ್ನ ಹಂಚಿದ್ರು ಅನ್ನುವ ಆರೋಪಗಳು ಸಾಕಷ್ಟು ಕೇಳಿ ಬಂದಿತ್ತು. ಸಾಮಾಜಿಕ ಜಾಲತಾಣದಲ್ಲೂ ಸಾಕಷ್ಟು ಚರ್ಚೆ ಆಗಿತ್ತು ಇದ್ರ ವಿಚಾರವಾಗಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇವರ ಏನು ಪ್ರಜ್ವಲ್ ಅಂದ್ರೆ ರೇವಣ್ಣ ಕುಟುಂಬದ ವಿರುದ್ಧವಾಗಿ ಒಂದು ಪಕ್ಷದವರು ಕೆಲಸ ಮಾಡಿದ್ದಾರೆ ಅನ್ನುವ ಆರೋಪಗಳು ಸದ್ಯಕ್ಕೆ ಅವತ್ತಿನ 2 ವರ್ಷದ ಹಿಂದೆ ಮಾಡಲಾಗಿತ್ತು. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಏನು ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣ ಏನಿದೆ ಅದು ಯಾರಿಂದ ಯಾರ ಮೊಬೈಲ್ಗೆ ಹೋಗಿದೆ, ಯಾರ್ಯಾರಿಂದ ಶೇರ್ ಆಗಿದೆ ಅನ್ನೋದು ಈಗ ಸಾಕಷ್ಟು ಬೆಳಕಿಗೆ ಬಂದಿರುವಂತದ್ದು. A30 ಆಗಿರೋ ರೇವಂತ್ ಹಾಸನ ಜೆಡಿಎಸ್ ಶಾಸಕ ಸ್ವರೂಪ್ ರವರ ಚಿಕ್ಕಪ್ಪನ ಮಗ ಎಂದು ಈಗಾಗಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಜೊತೆಗೆ ಇನ್ನೊಂದಿಷ್ಟು ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಇದರಲ್ಲಿ ಕೇಳಿ ಬಂದಿರುವಂತದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಈ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, 39 ಜನರ ಮೇಲೆ ದೋಷಾರೋಪ ಪಟ್ಟಿ ಈಗಾಗಲೇ ಸಲ್ಲಿಸಿರುವಂತದ್ದು. ಒಟ್ಟಾರೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಈಗಾಗಲೇ ಕಾದ್ ನೋಡ್ಬೇಕಾಗುತ್ತೆ. ಕೆಲವೊಂದು ಮಾಹಿತಿ ಪ್ರಕಾರ ಏನು ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ, ಯಾರ್ಯಾರ ಮೇಲೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿತ್ತು ಅವರು ಮತ್ತೊಂದು ಕೋರ್ಟ್ ನ ಮೊರೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಜೊತೆಗೆ ಒಂದು ಈಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೈಲುವಾಸ ಅನುಭವಿಸ್ತಾ ಇರುವಂತದ್ದು. ಜೊತೆಗೆ ಈ ಪೆನ್ ಡ್ರೈವ್ ಹಂಚಿದ್ದವರ ಮೇಲೂ ಸಾಕಷ್ಟು ಪ್ರತಿಭಟನೆ ಆಗಿತ್ತು. ಹಾಸನದಲ್ಲಿ ಸಾವಿರಾರು ಮಹಿಳೆಯರು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಹಂಚಿದವರ ವಿರುದ್ಧನೂ ಏನಾದ್ರೂ ಕ್ರಮ ಕೈಗೊಳ್ಳಿ ಅನ್ನುವ ಆಕ್ರೋಶಗಳು ಸಾಕಷ್ಟು ಕೇಳಿ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಇದನ್ನ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ರು. ಹಾಗಾಗಿ ಈಗ ಒಂದೊಂದಾಗಿ ತನಿಖೆ ಮಾಡಿದಂತಹ ವೇಳೆ ಈ ರೀತಿಯಾದಂತಹ ಬೆಳವಣಿಗೆಗಳು ಕಂಡು ಬಂದಿರುವಂತದ್ದು ನಿರೀಕ್ಷೆ.